ಆತ್ಮೀಯ ಸ್ನೇಹಿತರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗೆ ಪೋಷಕರೇ, ಎಲ್ರಿಗೂ ನಮಸ್ಕಾರ. ಹಾಗೆ ಈ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಜೀವನ ಅನ್ನೋದು ಕಲಿಯುವ, ಸ್ನೇಹಿತರನ್ನು ಮಾಡುವ, ಶಿಸ್ತುಬದ್ಧವಾಗಿ ಬೆಳೆಯುವ ಒಂದು ಅವಧಿ ಅಂತಾನೆ ಹೇಳ್ಬೋದು. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ನಿಜ, ಯಾಕಂದರೆ ಆ ಹಂತ ಇದೆಯಲ್ಲ, ನಮ್ಮ ಜೀವನದುದ್ದಕ್ಕೂ ಮತ್ತೊಮ್ಮೆ ಬರೋಕ್ಕೆ ಸಾಧ್ಯನೇ ಇಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ಕಲಿಯುವಂತಹ ಅನೇಕ ಅಂಶಗಳು, ಸ್ನೇಹಿತರೊಂದಿಗಿನ ಸಂತೋಷದ ಕ್ಷಣಗಳು, ನಮ್ಮ ಶಾಲೆ, ಶಿಕ್ಷಕರು, ಮುಂದೆ ಏನು ಬದಲಾವಣೆ ಆದರೂ ಸಹ ಆ ನೆನಪುಗಳು ಮಾತ್ರ ಜೀವನದುದ್ದಕ್ಕೂ ಸವಿ ನೆನಪುಗಳಾಗಿರ್ತವೆ. 2024-25 ನಮ್ಮ ಶಾಲೆಯ ಪ್ರೀತಿಯ ವಿದ್ಯಾರ್ಥಿಗಳು ತಮ್ಮ 5 ವರ್ಷದ ಅನುಭವಗಳನ್ನು ಮುಕ್ತ ಮನಸ್ಸಿನಿಂದ ಹಂಚಿಕೊಂಡಿದ್ದಾರೆ. ಅವರ ಎಲ್ಲ ಮಾತುಗಳನ್ನು ಹಾಗೆ ಅವರ ಅನುಭವಗಳನ್ನು 3-4 ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ಎಲ್ಲ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಲಕ್ಷ್ಮಿ, 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ನಾನು ಈ ಶಾಲೆಯ ಬಗ್ಗೆ ಹೇಳಬೇಕಂದ್ರೆ 5 ವರ್ಷದ ಎಕ್ಸ್ಪೀರಿಯೆನ್ಸ್ನಲ್ಲಿ ಹಂಚ್ಕೊಳ್ತಿದ್ದೀನಿ. 5 ವರ್ಷದ ಎಕ್ಸ್ಪೀರಿಯೆನ್ಸ್ ಅಂದರೆ ನಾವು ಹಳೆ ಸ್ಕೂಲಲ್ಲಿ 2 ವರ್ಷಗಳ ಕಾಲ ಕಳೆದ್ವಿ. ಇಲ್ಲಿ 8ಗೆ ಬಂದ್ವಿ. 8ಗೆ ಬಂದಾದ್ಮೇಲೆ ಇಲ್ಲಿ ಎಜುಕೇಷನ್ ನೋಡಿ, ಇಲ್ಲಿ ಟೀಚರ್ಸ್ ನೋಡಿ ಬಹಳ ಉತ್ಸಾಹ ಬಂತು. ನಾವು ಚೆನ್ನಾಗಿ ಓದಬೇಕು, ಈ ಸ್ಕೂಲ್ ಎಷ್ಟು ಚೆನ್ನಾಗಿದೆಲ್ಲ, ಈ ಶಾಲೆ ಬಗ್ಗೆ ಹೇಗೆ ವಾತಾವರಣ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು. ಆವಾಗಲೇ ನಾವು ಎಲ್ಲ ಟೀಚರ್ಸು ಹೇಳ್ತಿದ್ರು ಬಂದು, ಹೇಗೆ ಓದ್ತಿದ್ದೀರಾ, ಎಲ್ಲರೂ ಚೆನ್ನಾಗಿ ಓದ್ರಿ ಅಂತಂದು. ಅವಾಗ ನಾವು ಅದನ್ನೇನು ಕೇರ್ಲೆಸ್ ಮಾಡ್ತಿದ್ವಿ, ಎಲ್ಲದನ್ನು ಕೇರ್ಲೆಸ್ ಮಾಡ್ತಿದ್ವಿ. ಹೇಳೋದನ್ನು ಅವ್ರು ಹೇಳೋ ಮಾತನ್ನು ಏನು ಚೆನ್ನಾಗಿ ಕೇಳ್ತಿರ್ಲಿಲ್ಲ. ಆದರೆ ಇವಾಗ ಅನಿಸ್ತಿದೆ, ಲಾಸ್ಟ್ ಎಂಡಿಗೆ ಬಂದವಿ, ಅವ್ರು ಏನು ಹೇಳಿದ್ರು ಇವಾಗ ಎಲ್ಲ ಪಾಲಿಸ್ಕೊಂತ ಹೋಗ್ಬೇಕಂತ ಇವಾಗ ಅನಿಸ್ತಿದೆ. ಇನ್ನೂ ಕೇವಲ 5 ದಿನಗಳ ಕಾಲ ನಾವು ಇಲ್ಲಿ ಸ್ಕೂಲಲ್ಲಿ ಕಾಲ ಕಳೆಯೋದು. ಮತ್ತೆ ನಾವು ಬರ್ತೀವಂದ್ರೆ ಈ ಸ್ಕೂಲಲ್ಲಿ ನಮಗೆ ಅಲೋ ಇರಲ್ಲ. ಹಾಗಾಗಿ ಈ ಸ್ಕೂಲಿನ ಬಗ್ಗೆ ಹೇಳೋದು ಬಹಳ ಇದೆ. ಮತ್ತು ನಮ್ಮ ಟೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ, ನಾನು ಕಾಶಿನಾಥ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ನನಗೆ ಸಾಲದೆ. ಅವ್ರು ಅಂದರೆ ನನಗೆ ಏನೋ ಒಂಥರ ದೊಡ್ಡ ಗಾಡ್ ಗಿಫ್ಟ್ ಇದ್ದ ಹಾಗೆ. ಅವರು ಅವರಂತಲ್ಲ, ಎಲ್ಲ ಟೀಚರ್ಸು 5 ಮಂದಿನ ದತ್ತು ತಗೊಂಡಿದ್ದಾರೆ. ಅದರಲ್ಲಿ ಅವರು ನನಗೆ ಕಾಶಿನಾಥ್ ಸರ್ ಒಬ್ಬರು ನನಗೆ ತಗೊಂಡಿದ್ದಾರೆ. ಹಾಗಾಗಿ ನನಗೆ ಕಾಶಿನಾಥ್ ಸರ್ ಅಂದರೆ ಬಹಳ ಇಷ್ಟ. ಅವ್ರ ಬಗ್ಗೆ ಹೇಳಲು ನನಗೆ ಪದಗಳೇ ಸಾಲದು ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಅಡುಗೆ ಎಂಟರಾಗಲಿ, ಶರಣಣ್ಣ, ಗೊಡಪಣ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಇದೆ. ಮತ್ತು ಮಲ್ಲಪ್ಪ ಸರ್ ಅಂದರೆ ನನಗೆ ಬಹಳ ಅಂದರೆ ಬಹಳ ಮೋಟಿವೇಶನ್ ಸರ್. ಅವ್ರು ಬರೋ ತಕ್ಷಣ ನಾವು ಹೇಗಿರಬೇಕು, ಏನು ಮಾಡಬೇಕು ಎಲ್ಲವನ್ನೂ ಕಲ್ತ್ಕೊಂಡ್ವಿ. ಮತ್ತು ಹೇಳ್ಬೇಕಂದ್ರೆ ಫ್ರೆಂಡ್ಸ್ ನನಗೆ ಹಳೆ ಸ್ಕೂಲಲ್ಲಿ ಇದ್ದಾಗ ಬಹಳ ಮಂದಿ ಫ್ರೆಂಡ್ಸ್ ಪರಿಚಯ ಇದ್ದರು. ಆದರೆ ಅದರಲ್ಲಿ ಸ್ಪೆಷಲ್ ಫ್ರೆಂಡ್ ಅಂದರೆ ನನ್ನ ರಕ್ಷಿತಾ. ಅವಳು ನನ್ನ ಜೀವನದ ಮರೆಯಲಾಗದ ಫ್ರೆಂಡ್ಸ್. ನಾನು ಪ್ರೀತಿಯಿಂದ ತಂಗಿ ಅಂತ ಒಪ್ಕೊಂಡಿದ್ದೆ, ಶಿಲ್ಪಾ. ನಾವು ಅಷ್ಟು ನಮ್ಮ ದತ್ತು ತಗೊಂಡಿದ್ದಾರೆ ಕಾಶಿನಾಥ್ ಸರು. ಮತ್ತು ಹೇಳ್ಬೇಕಂದ್ರೆ ಬಹಳಷ್ಟು ಇದೆ, ಆದರೆ ಹೇಳೋಕ್ಕೆ ಟೈಮ್ ಇಲ್ಲ. ಮತ್ತು ಇವಾಗ ಎಕ್ಸಾಮ್ಸ್ ನಡೆದು ನಮ್ಮ ಬೋರ್ಡ್ ಎಕ್ಸಾಮ್, ಅದರಲ್ಲಿ 3 ಎಕ್ಸಾಮು ಬಹಳ ಚೆನ್ನಾಗಿದ್ದಾವೆ. ಇನ್ನು ಕೇವಲ 3 ಎಕ್ಸಾಮ್ ಇದೆ, ಅದನ್ನು ಚೆನ್ನಾಗಿ ಬರೀತೀವಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಓದ್ತೀವಿ. ಮತ್ತು ನಾವು ಈ ಸ್ಕೂಲಿನ ಹೆಸರು ತರಬೇಕು, ಸ್ಕೂಲಿನ ಕೀರ್ತಿ ತರಬೇಕು, ಟೀಚರ್ಸ್ ಹೆಸರು, ಪೇರೆಂಟ್ಸ್ ಹೆಸರು ತರಬೇಕು ಅನ್ನೋದೊಂದು ಬಹಳ ಛಲ ಇದೆ ನಮ್ಮ ಮನಸ್ಸಲ್ಲಿ. ಅದನ್ನೆಲ್ಲ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಮತ್ತು ನನ್ನ ಫ್ರೆಂಡ್ಸು, ಟೀಚರ್ಸು, ಅಡುಗೆ ಎಂಟರ್ ಎಲ್ಲರಿಗೂ ನನ್ನಿಂದ ನಮಸ್ಕಾರಗಳು, ಧನ್ಯವಾದ. ಎಷ್ಟು ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಸಂಜನಾ, ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನನ್ನ ಟೀಚರ್ಸ್ ಎಲ್ಲ ಭಾಳ ಹೆಲ್ಪ್ ಮಾಡಿದ್ರು. ನನಗೆ ಹುಷಾರಿಲ್ದಾಗಲಿ ಎಲ್ಲದೂ ಆಗಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಹೇಳಬೇಕಾದ್ರೆ, ನಾನು ಹಿಂದಿ ಸಲ ಹೋದ್ಮೇಲೆ ಭಾಳ ಹಿಂದಿರೋದ್ರಿಂದ ಭಾಳ ಮೋಟಿವೇಟ್ ಮಾಡ್ತಿದ್ರು. ಎಲ್ಲ ಟೀಚರ್ಸು ಭಾಳ ಮೋಟಿವೇಟ್ ಮಾಡಿ ಎಲ್ಲರೂ ಚೆನ್ನಾಗಿ ಓದ್ತಿ ನನ್ನ ಕೈಯಿಂದ ಆಗುತ್ತೆ ಅಂತ ಎಲ್ಲ ಮೋಟಿವೇಟ್ ಮಾಡ್ತಿದ್ರು. ಮತ್ತು ಆಯಾ ಸರ್ ಆಗಿರ್ಬೋದು, ಸೋಷಲ್ ಸರ್ ಆಗಿರ್ಬೋದು, ಕನ್ನಡ ಸರ್ ಆಗಿರ್ಬೋದು, ಎಲ್ಲ ಆಲ್ ಆಫ್ ಟೀಚರ್ಸ್ ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಾವು 3 ಎಕ್ಸಾಮ್ ಬರ್ತಿದ್ವಿ, ಆ 3 ಎಕ್ಸಾಮು ಚೆನ್ನಾಗಿದ್ದಾವೆ. ಇನ್ನೂ 3 ಎಕ್ಸಾಮ್ ಬರ್ತಿದ್ವಿ, ಅವನು ಚೆನ್ನಾಗಿ ಬರೀತೀವಿ ಅಂತ ಹೇಳ್ತಿದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಅನಿತಾ. ನಮ್ಮ ಊರು ಹಾವೇರಿ ಜಿಲ್ಲೆ ರಟ್ಟೆಡೆ ತಾಲೂಕು ಮಕ್ರಿ. ನಾನು 1 to 5 ಕನ್ನಡ ಸ್ಕೂಲಲ್ಲಿ ಓದ್ತಿದ್ದೆ. ನೆಕ್ಸ್ಟ್ ನಾನು ಮುರಾರ್ಜಿ ಎಕ್ಸಾಮ್ ಬರೆದೆ, ಈ ಸ್ಕೂಲಿಗೆ ಸೆಲೆಕ್ಟ್ ಆಯಿತು. ಇಲ್ಲಿ ಬಂದು ಆಲ್ರೆಡಿ 5 ವರ್ಷ ಆಯಿತು. ಆದರೆ 5 ವರ್ಷ ಹೇಗೆ ಕಳೀತು ಅಂತ ನಮಗೂ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಎನ್ವಲ್ ಎಕ್ಸಾಮ್ ಬರಿತಾ ಇದ್ದೀವಿ. ಆಲ್ರೆಡಿ ಎಲ್ಲ ಈ ಸ್ಕೂಲಿಂದ ಎಲ್ಲ ಮುಗಿತಾ ಬಂತು. ಹಾಗೆ ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಕಲ್ತಿದ್ದೀವಿ. ಟೀಚರ್ಸು, ಇಲ್ಲಿರೋ ಪ್ರತಿಯೊಬ್ಬರು ಫ್ರೆಂಡ್ಸು, ಬ್ರದರ್ಸ್ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಮ್ಮ ಟೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಕ್ಲಾಸ್ ಟೀಚರ್ ಆಯ್ತು ಸರು ನಮಗೆ ತುಂಬ ಮೋಟಿವೇಶನ್ಸ್ ಮಾಡ್ತಿದ್ರು. ಹಾಗೆ ಓದಬೇಕು, ಹೀಗೆ ಓದಬೇಕು. ನನಗೆ ಫಸ್ಟಿಗೆ ಇಂಗ್ಲೀಷ್ ಮೀಡಿಯಮ್ ಅಂದರೆ ಅರ್ಥನೇ ಆಗ್ತಿರಲಿಲ್ಲ. ಆ್ಯಕ್ಚುಲಿ ನಾನು 1 to 5 ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆದರೆ ಇಲ್ಲಿ ಬಂದು ಎಲ್ಲ ಕಲ್ತಿದ್ದೀನಿ. ಹಾಗೆ ಇಲ್ಲಿ ಟೀಚರ್ಸ್ ಪ್ರತಿಯೊಬ್ಬರು ಎಷ್ಟು ಮೋಟಿವೇಶನ್ಸ್ ತುಂಬ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ತುಂಬಾ ಸಹಾಯ ಆಗುತ್ತೆ. ಹಾಗೆ ಇಲ್ಲಿ ಕಾಶಿನಾಥ್ ಸರ್ ಬಗ್ಗೆ ಹೇಳಬೇಕಂತಂದರೆ, ಕಾಶಿನಾಥ್ ಸರ್ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿ ನಮಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಹಿಂದಿ ಸರ್ ತುಂಬ ಮೋಟಿವೇಶನ್ಸ್ ತುಂಬಿದ್ರು. ಕನ್ನಡ ಸರ್ ಸಂಸ್ಕೃತಿ ಬಗ್ಗೆ ಹೇಳ್ತಿದ್ರು. ವೀರೇಶರು ಗ್ರಾಮರು, ಇಂಗ್ಲೀಷು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕ್ಲಾಸ್ ಟೀಚರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನರ್ಸ್ ಮಿಸ್ಸು ನಮ್ಮ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡಿದ್ದಾರೆ. ಪಿ ಸರ್ ಸ್ಪೋರ್ಟ್ಸ್ ಬಗ್ಗೆ ಹೇಳ್ತಾರೆ. ಮತ್ತು FDS ಅವರು ಕಂಪ್ಯೂಟರ್ ಬಗ್ಗೆ ನಮಗೆ ಇಲ್ಲಿ ಪ್ರತಿಯೊಬ್ಬರು ಟೀಚರ್ಸ್ ತುಂಬ ಹೆಲ್ಪ್ ಮಾಡ್ತಾರೆ. ನಾನು ಈ ಸ್ಕೂಲಿಗೆ ಬಂದು ತುಂಬಾ ಕಲ್ತಿದ್ದೀನಿ. ಥ್ಯಾಂಕ್ಸ್. ನನ್ನ ಹೆಸರು ಶಿಲ್ಪಾ. ನಮ್ಮೂರು ನುಲ್ಗೇರಿ. ನಾನು ಈ ಸ್ಕೂಲಿಗೆ ಬಂದು 5 ವರ್ಷ ಆಯಿತು. ಬಟ್ 6th ಕೊರೋನಾ ಬ್ಯಾಚ್ ಆಯಿತು. 10th ಇದ್ರೆ ಭಾಳ ಕಲ್ತಿದ್ದೆ ನಾನು. ಎಲ್ಲ ಸರ್ಸು ನಮಗೆ ಭಾಳ ಓದೋದಕ್ಕೆ ಹೆಲ್ಪ್ ಮಾಡಿದ್ರು. ಮತ್ತು ನಮ್ಮ ಕ್ಲಾಸ್ ಟೀಚರ್ ಆಯ್ತು ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಭಾಳ ಹೇಳ್ಬೇಕು. ಮತ್ತು ನಮ್ಮ ಕಾಶಿನಾಥ್ ಸರ್ ಎಲ್ಲದಕ್ಕೂ ಇದು ಮಾಡ್ತಾರೆ, ಎಲ್ಲದೂ ವಿಡಿಯೋ ಮಾಡ್ತಾರೆ. ಅವ್ರಿಂತ ಭಾಳ ಕಲ್ತ್ವಿ. ಇದು ಓದೋದಿಂತ ಅಷ್ಟೇ ಜೀವನ ಅಲ್ಲ, ಬೇರೆ ಇದರಿಂದ ಎಲ್ಲದಿಂತಲೂ ಮಾಡ್ಬೋದು ನಾವು ಜೀವನ. ಹಾಗೆ ಮತ್ತು ಎಲ್ಲ ಟೀಚರ್ಸ್ ನಮಗೆ ಭಾಳ ಸಹಾಯ ಮಾಡಿದ್ರು. ಈಗ 10th ಓದಾಕತ್ತೆ. ಈಗೆಲ್ಲ 3 ಎಕ್ಸಾಮ್ ಆಯಿತು. 3 ಎಕ್ಸಾಮು ಚೆನ್ನಾಗಿ ಬರ್ದಿದ್ವಿ. ಇನ್ನೂ 3 ಎಕ್ಸಾಮ್ ಅದಾವು. ಇವತ್ತು ಸೋಷಲ್ ಎಕ್ಸಾಮ್ ಬೇರೆ ಕೊಂಟವಿ. ಆದರೆ ನಮ್ಮ ಸೋಷಲ್ ಸರ್ ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೆಂಗಿರ್ತೈತೆ ಅಂತ ಕೇಳೋಕ್ಕೆ ಏನೇನೋ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅವರು. ಮತ್ತು ನಮಗೆ ಇಲ್ಲಿರೋ ಟೀಚರ್ಸ್ ಎಲ್ಲರೂ ಸಹ ಭಾಳ ಹೆಲ್ಪ್ ಮಾಡ್ತಾರೆ. ಬೆಳಗ್ಗೆ ಬೇಗ ಹೇಳ್ತೀವಿ. ಭಾಳ 10th ಬಂದಾಗಿಂತ ಭಾಳ ಕಲ್ತಿದ್ದೇವೆ ನಾವು. ಟೀಚರ್ಸ್ ನಮಗೆ ಭಾಳ ಹೇಳಿದ್ದಾರೆ. ಆಯ್ತು ಸರ್ ಅಂತ ನಮ್ಮ ಕ್ಲಾಸ್ ಟೀಚರು. ಪಾಪ ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟೆ ನಾವು ಎಲ್ಲ, ಅವರು ಪಾಪ ಕ್ಷಮಿಸ್ಬೇಕು. ಮತ್ತು ಹಿಂದಿ ಸರ್ ಅಷ್ಟೇ ನಮ್ಗೆ ಭಾಳ ಒಳ್ಳೇದು ಮಾಡಿದ್ರು. ಅವರು ಈ ಥರ ಟಾರ್ಗೆಟ್ ಕೊಟ್ಟು ಓದಿಸಿ ನಮಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು. ಇದೇ ರೀತಿ ಎಲ್ಲ ಸರ್ಸ್ ನಮ್ಗೆ ಹೆಲ್ಪ್ ಮಾಡ್ತಾರೆ ಭಾಳ. ಅದರೊಳಗೂ ಇಂಗ್ಲೀಷ್ ಸರ್ಸ್ ನಮ್ಗೆ ಫಸ್ಟಿಗೆ ಇಂಗ್ಲೀಷ್ ಬಂದಾಗ ಹೆದರಿಕಾಕತ್ತು. ನಮ್ಮ ಅಕ್ಕನ ಇಲ್ಲೇ ಸ್ಟಡಿ ಮಾಡಿದ್ಲು. ಅಂದ್ರೆ ಅವಳು ನೋಡಿ ಅಂದರೆ ನನಗೂ ಓದಂಗೆ ಆಕತ್ತು. ಅಂದರೆ ನಾವು ಓದ್ತಿದ್ದಿಲ್ಲ, ಭಾಳ ಭಯ ಆಗ್ತಿತ್ತು. ಅಂದರೆ ಈಗ ಓದಾಕತ್ತೀನಿ, ಚೆನ್ನಾಗಿ ಓದೀನಿ. ಥ್ಯಾಂಕ್ಸ್.